ಒಟ್ಟಲ್ಲಿ ಇವಾಗ ಮಹೇಶ್ ಅವ್ರು ಹೇಳಿದ್ರು, ನಾವು ಎಲ್ಲ ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಕೂತಿರೋರೆಲ್ಲ ಕೂಡ ಸರ್ಕಾರಿ ವ್ಯವಸ್ಥೆ ಸರ್ಕಾರಿ ಶಾಲೆಯಲ್ಲೇ ಓದಿ ಬೆಳೆದು ಬಂದಿರುವಂಥದ್ದು. ಆದರೂ ಕೂಡ ಇವಾಗ ನಮ್ಮಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆ ಬರುವಂಥ ಪ್ರತಿಯೊಂದು ಕೇಂದ್ರ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆಗಳಿಗೂ ಕೂಡ ಎಲ್ಲ ನಾಳೆ ಬಿಡ್ಬೇಕು. ಎಲ್ಲ ಜ್ಞಾನವಂತರು, ಬುದ್ಧಿವಂತರು, ಅತಿ ಬುದ್ಧಿವಂತರು ಎಲ್ಲಿ ಬರ್ತೀವಿ ಸರ್ಕಾರಿ ವ್ಯವಸ್ಥೆ ಬರ್ತೀವಿ, ಅತಿ ಕಡಿಮೆ ಬುದ್ಧಿವಂತರು ಹೋಗ್ತೀವಿ ಅಂದರೆ ಎಲ್ಲ ಪ್ರೈವೇಟ್ ಸೆಕ್ಟರ್ ಹೋಗ್ತೀವಿ. ಆದರೂ ಕೂಡ ಸರ್ಕಾರಿ ವ್ಯವಸ್ಥೆ, ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆಗಳೇನಾಗ್ತದೆ ಅಂದಾಗ ಎಲ್ಲ ಅಧೋಗತಿಗಳಿಗೆ ಅಂದರೆ ಕೆಲವೊಂದು ಕಡೆ ಏನಾಗ್ತದೆ ಅಂದರೆ ನಮ್ಮ ಪೋಷಕ ವೃಂದದವರು, ನಮ್ಮ ಸಾರ್ವಜನಿಕರು ಆಕರ್ಷಣೆಗೊಳಗಾಗ್ತಾ ಇದ್ದಾರೆ. ನಮ್ಮಲ್ಲಿ ಆಕರ್ಷಣೆ ಇಲ್ಲ. ಸರ್ಕಾರಿ ವ್ಯವಸ್ಥೆ ಏನಿದೆ ಆಕರ್ಷಣೆ ಇಲ್ಲ, ಆದರೆ ಪ್ರೈವೇಟ್ ವ್ಯವಸ್ಥೆಗೆ ಆಕರ್ಷಣೆ ಇದೆ. ನಾವು ಆಕರ್ಷಣೆಗೆ ಒಳಗಾಗಿ ನಮ್ಮಲ್ಲಿರುವಂಥ, ಈಗ ನಾನು ಓದ್ಬೇಕಾದ್ರೂ ಕೂಡ ಸ್ಯಾಲರಿ ಆಲ್ಮೋಸ್ಟ್ 200-250-300 ಜನ ವಿದ್ಯಾರ್ಥಿಗಳು ಇರ್ತಿದ್ದವು. ನಾವು ಶಾಲೆ ಬಿಟ್ಟು 4 ಗಂಟೆಗೆ ಅಂದರೆ ಆಲ್ಮೋಸ್ಟ್ ಈಗ ಎಷ್ಟು ಕಮ್ಮಿ ಒಂದು 250-300 ಬಿಟ್ಟು ಕಿವಿ ಇರ್ತಿತ್ತು. ಈಗಿನ ವ್ಯವಸ್ಥೆ ಏನಾಗಿದೆ ಅಂದರೆ ಬರೀ 1 ಮಕ್ಕಳು, 2 ಮಕ್ಕಳು, 3 ಮಕ್ಕಳು ಈ ಥರ ವ್ಯವಸ್ಥೆ ಬಂದು ನಿಂತ್ಬಿಟ್ಟಿದ್ದೀವಿ. ಅಂದರೆ ಅಲ್ಲಿರೋ ಶಿಕ್ಷಕ ವೃಂದದವರು ಅಸಮರ್ಥರು ಅಂತಲ್ಲ, ಆದರೆ ನಾವು ಆಕರ್ಷಣೆಗೆ ಒಳಗಾಗ್ತಾ ಇದ್ದೀವಿ. ನಾವು ಏನೋ ದುಡ್ದು ಸಾಲ ಏನೋ ಹಾಕ್ತಾ ಇದ್ದೀವಿ. ಆದರೆ ನಮ್ಮ ಸರ್ಕಾರದಲ್ಲಿ ಎಲ್ಲ ರೀತಿ ಸೌಲಭ್ಯಗಳು ಇದೆ. ಆ ಸೌಲಭ್ಯಗಳನ್ನ ನಮ್ಮ ಪೋಷಕರಿಗೆ ತಲುಪ್ತಾ ಇಲ್ಲ, ಅಲ್ಲಿ ಅವೇರ್ನೆಸ್ ಆಗ್ತಾರ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಆದರೂ ಕೂಡ ಇಲ್ಲಿ ಇಷ್ಟೊಂದು ಸ್ಟ್ರೆಂತ್ ಇದೆ ಅಂದರೆ ಇಲ್ಲಿ ಶಿಕ್ಷಕ ವೃಂದದವರ ಶ್ರಮ ಮತ್ತು ಸಾರ್ವಜನಿಕರ ಒಲವು ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಆದರೂ ಕೂಡ ನಾವೀಗ ಸರ್ಕಾರಿ ವ್ಯವಸ್ಥೆಗೆ ಎಲ್ಲ ರೀತಿ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ನಮ್ಮ ಶ್ರೀರಾಮ ಟ್ರಸ್ಟ್ ಅವರು ಇರ್ಬೋದು, ನಮ್ಮ ಪಂಚಾಯತಿ ಅವರು ಇರ್ಬೋದು, ನಮ್ಮ ಆಶ್ರಯ ಶ್ರೀರಾಮ ಆಟೋ ಇದೆ ಇರ್ಬೋದು, ಮತ್ತು ನಮ್ಮ ಆಶ್ರಯ ಟ್ರಸ್ಟ್ ಅವರು ಇರ್ಬೋದು, ಜೊತೆಗೆ ನಮ್ಮ ಸರ್ಕಾರಿ ವ್ಯವಸ್ಥೆಯಿಂದ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು ಕೂಡ ಅದನ್ನ ಮೇಂಟೆನೆನ್ಸ್ ಮಾಡಬೇಕು. ಈಗ ಇವತ್ತು ಶ್ರೀರಾಮ ಟ್ರಸ್ಟ್ ಅವರು ಉದಾರ ಮನೋಭಾವದಿಂದ ಇವತ್ತು ಏನು ಆರೋ ವಾಟರ್ ಇದ್ದಾರೆ, ಆರೋ ವಾಟರ್ ದಾನ ಮಾಡ್ತಾರೆ. ಬಟ್ ಇವತ್ತು ನಾವು ಫಂಕ್ಷನ್ ಮಾಡ್ಬೋದು, ಅವರು ಕೂಡ ಹೇಳ್ಬೋದು, ಹೊರಡ್ಬೋದು. ಬಟ್ ಅದನ್ನ ಮೇಂಟೈನ್ ಮಾಡೋ ಜವಾಬ್ದಾರಿ ನಿಮ್ಮ ಹಂತದಲ್ಲಿ ನೀವು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಅದನ್ನ ಇವತ್ತು ಮಾಡಿ ಹೋಗ್ತಾ ಇದ್ದೀವಿ, ನಾಳೆ 2 days 3 days ಆಗ್ತದಂಗೆ ಅದು ನಿಮಗೆ ಯೂಸ್ ಆಗಲ್ಲ ಅಂತಂದರೆ ಅದು ಏನಾಗ್ತದೆ, ಅಲ್ಲಿಗೆ ನಮ್ಮ ಶ್ರಮ, ಅವರ ಶ್ರಮ, ಇಲ್ಲಿ ಏನು ಕಷ್ಟಪಟ್ಟಿದ್ರು ಅದು ಶ್ರಮ ವ್ಯರ್ಥ ಆಗ್ತದೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿರುವಂಥ ಏನೇ ಸರ್ಕಾರಿ ಸೌಲಭ್ಯಗಳು ಬಂದರೂ ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಶಾಲಾ ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಕರು ವೃಂದದವರು, ಎಸ್ಟೇಟ್ ಎಲ್ಲರೂ ಕೂಡ ನಿಮ್ಗೆ ಏನು ಬಳಸ್ಕೋದ್ರಿ ಅದನ್ನು ಯುಟಿಲೈಸ್ ಹೆಂಗೆ ಮಾಡ್ಕೊಡ್ತೀವಿ ಅದೆಲ್ಲ ಇರ್ತದೆ. ದಯವಿಟ್ಟು ಅದಕ್ಕೆ ಎಲ್ಲ ಈಗ ಆಲ್ಮೋಸ್ಟ್ ನೋಡಿದ್ರೆ CCTV ಎಲ್ಲೂ ಇಲ್ಲ. ನಾವು ಕೆಲವೊಂದು ಶಾಲೆಗಳಿಗೆ ಹೋದ್ರೆ ಹೈಸ್ಕೂಲ್ ಮಾತ್ರ ನೋಡ್ತೀವಿ. ಇದಕ್ಕೆ ಹೈಸ್ಕೂಲ್ ಆಗ್ತಿರ್ತೀವಿ, ಹೈಸ್ಕೂಲಲ್ಲಿ SSLC ಎಕ್ಸಾಮ್ ನಡೀತದೆ, ಹಂಗಾಗಿ ಆ ಸೆಂಟರ್ಗಳು ಮಾತ್ರ ಇರ್ತದೆ. ಲೋಯರ್ ಪ್ರೈಮರಿ ಏನಾದ್ರು ಇದೆಯಾ ನೋಡಿದ್ದೀರಾ CCTV? ಎಲ್ಲೂ ಇಲ್ಲ. ನಿಮ್ಮ ಸುತ್ತ CCTVಗಳಿದೆ. ನಿಮ್ಗೆ ಈ ಥರ ಒಂದು ರಂಗಮಂಟಪ ಇದೆ, ನಿಮ್ಮ ಶಾಲೆಗಳಿದೆ, ಕಂಪ್ಯೂಟರ್ ಸೆಂಟರ್ಗಳಿದೆ. ಇಷ್ಟು ಸೌಲಭ್ಯಗಳನ್ನ ನಾವು ಬಳಸ್ತಾ ಇದ್ದೀವಿ ಒಂದು ಹಳ್ಳಿಲಿ ಅಂತಾರೆ. ಅದು ನಮ್ಮ ಸರ್ಕಾರಿ ವ್ಯವಸ್ಥೆನ ನಾವು ಏನು ತಲುಪಬೇಕು, ನಮ್ಮ ಸರ್ಕಾರಿ ಅಧಿಕಾರಿಗಳು ಅಷ್ಟು ಕೂಡ ತಲುಪೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದರೂ ಕೂಡ ನೀವು ಅದನ್ನ ಬಳಸ್ಕೊಂಡು ನೀವೆಲ್ಲ ಮುಂದೆ ಬರಬೇಕು. ನೀವೇನು ವಿದ್ಯಾರ್ಥಿಗಳಿದ್ದೀರಿ, ನೀವು ವಿದ್ಯಾರ್ಥಿಗಳು, ನೀವು ಈ ವಿಲೇಜ್ಗೆ, ಈ ಹಳ್ಳಿಗೆ ಹೆಸರು ತರುವಂಥ ನಿಮ್ಮ ಓದುವಿಕೆ ಇರ್ಬೋದು, ನಿಮ್ಮ ಯಾವ್ದಾರ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ಇಂಥ ವಿಲೇಜಲ್ಲಿ ಓದಿದೆ, ಇಂಥ ಶಾಲೆಯಲ್ಲಿ ಓದಿದೆ ಅನ್ನೋದು ಗುರುತಿಸ್ಕೊಳ್ಳಂಗೆ ನೀವು ಓದಬೇಕು ಎಲ್ಲ ವಿದ್ಯಾರ್ಥಿಗಳು. ಆಯ್ತಾ? ಕೇಳ್ತಾ ಇದೆಯಾ? ಓದ್ತೀರಾ? ಆದ್ರೂ ಕೂಡ ನಾವೀಗ ನೀರಿನ ವ್ಯವಸ್ಥೆಗೆ, ಈಗ ಆರೋ ವಾಟರ್ಗೆ ಈಗ ನಾವು ಆಲ್ಮೋಸ್ಟ್ ನಾವೆಲ್ಲ ಓದ್ಬೇಕಾದ್ರೆ ಆಗ್ತಿತ್ತು. ಈಗ ನೀವು ನೋಡಿದ್ರಿ ಊರು ಸೇದವಾಗಿ ಇರ್ತಿತ್ತು, ಇಲ್ಲ ಬೋರ್ವೆಲ್ ಇರ್ತಿತ್ತು, ಅದರಿಂದ ಮಾಡ್ತಾ ಇದ್ದವು. ಆದ್ರೆ ಇವಾಗ ಆರೋ ವಾಟರ್ ಹಂತಕ್ಕೆ ಬಂದು ತಲುಪ್ತಾ ಇದೀವಿ ಅಂದ್ರೆ ನಮ್ಮ ಮನುಷ್ಯನ ಕೆಲವೊಂದು ದುರಾಸೆಗಳು, ದುರಾಲೋಚನೆಗಳು, ಕೆಲವೊಂದು ವ್ಯಾಮೋಹಗಳಿಗೆ ಬಲಿಗಾಗಿ ಎಲ್ಲ ರೀತಿ ಕಲುಷಿತಗಳು ಕೊಡ್ತಾ ಇದೆ. ಕುಡಿಯೋ ನೀರು ಇರ್ಬೋದು, ಕುಡಿಯೋ ನೀರು ಕೂಡ ಕಲುಷಿತ ಮಾಡ್ತಾ ಇದೀವಿ. ನಾವೇ ಏನ್ ಮಾಡ್ತೀವಿ, ಎಲ್ಲ ಯೂಸ್ ಮಾಡ್ತೀವಿ, ಏನು ಯೂಸ್ ಮಾಡ್ತಾ ಕೆರೆ ಹಾಕ್ತೀವಿ. ಹೌದಾ ಅಲ್ವಾ? ಹೌದಲ್ವಾ? ನಾವು ಏನೇ ಯೂಸ್ ಮಾಡೋದು ಕೂಡ ಏನ್ ಮಾಡ್ತೀವಿ, ಕೆಲವೊಂದು ಬಟ್ಟೆ ಇರ್ಬೋದು, ಕೆಲವೊಂದು ಪ್ಲಾಸ್ಟಿಕ್ ಐಟಮ್ ಇರ್ಬೋದು, ತಗೊಂಡೋಗಿ ಕೆರೆಗಳು ಹಾಕ್ತೀವಿ. ಅಲ್ಲಿ ಕೂಡ ಎಲ್ಲ ಕೆರೆಗಳು ಕಲುಷಿತ ಆಗ್ತಾ ಇರ್ತವೆ, ಜೊತೆಗೆ ನೀರು ಕಲುಷಿತ ಆಗ್ತವೆ ಅಲ್ವಾ? ಈ ಆರೋ ವಾಟರ್ ಬರೋದಕ್ಕೆ ಏನ್ ಕಾರಣ? ನಮ್ಮ ಮನುಷ್ಯನ ದುರಾಲೋಚನೆಗಳು, ನಮ್ಮಲ್ಲಿರುವಂತಹ ಹವ್ಯಾಸಗಳು. ಆ ಹವ್ಯಾಸಗಳು ಏನು ಒಳ್ಳೆ ಹವ್ಯಾಸಗಳು ಬೆಳೆಸ್ಕೊಂಡಿದ್ರೆ ಇವೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇರಲಿಲ್ಲ, ಆರೋ ವಾಟರ್ ಬರ್ತಾ ಇರಲಿಲ್ಲ. ನಾವೆಲ್ಲ ಅವಾಗೇನು ಸೇದವಾಗಿ ನೀರು ಕುಡಿತಿದ್ದವು, ಬಾವಿಲಿ ಸೇರ್ಬಿಟ್ಟು ತಗೊಂಡ್ಬಿಡೋದು ನೀರನ್ನ. ಕೆಲವೊಂದ್ ಕಡೆ ಒತ್ತ ಬೋರ್ ತಂದು ನೀರು ಕುಡಿತಿದ್ದವು, ಆದ್ರೂ ಕೂಡ ನಾವು ಆರೋಗ್ಯ ಇರ್ತಿದ್ದವು. ಇವಾಗ ಏನಾಗ್ತದೆ, ನಮ್ಮ ಮನುಷ್ಯನ ಕಲುಷಿತಗೊಳಿಸೋದ್ರಿಂದ ಎಲ್ಲ ನೀರು ತಗೊಂಡೋಗಿ ಏನ್ ಮಾಡ್ತೀವಿ, ಡ್ರೈನ್ ನೀರ ತಗೊಂಡೋಗಿ ಕೆರೆಗೆ ಬಿಡ್ತೀವಿ ಅಲ್ವಾ? ನಮ್ಮಲ್ಲಿರುವಂತ ವೇಸ್ಟ್ ಮೆಟೀರಿಯಲ್ ಏನಿದೆ, ಈ ಕೋಳಿ ಅಂಗಡಿಗಳು ಇರ್ತವೆ, ಕೋಳಿ ಕಸ ಇರ್ತವೆ, ತಗೊಂಡ ಎಲ್ಲ ನಾವು ಏನ್ ಮಾಡ್ತೀವಿ, ಕೆರೆ ಎಡಿಮೆಂಟ್ ಹಾಕ್ಬಿಡ್ತೀವಿ. ಆಯ್ತಾ? ಅದರಿಂದ ಆ ನೀರನ್ನ ಎಷ್ಟು ದನ ಕರುಗಳು ಬಳಸ್ತವೆ, ಎಷ್ಟು ಜನಗಳು ಬಳಸ್ತಾರೆ ಅನ್ನೋದು ನಮ್ಗೆ ಆಲೋಚನೆ ಇರಲ್ಲ. ಹಂಗಾಗಿ ನಾವು ಪರಿಸರ ಬೇಕಬೇಕು, ಪರಿಸರ ನಮ್ಮಲ್ಲಿ ಸಮತೋಲ ಇರಬೇಕು. ಪರಿಸರ ನಾವು ಸ್ವಚ್ಛವಿಟ್ಟುಕೊಂಡ್ರೆ ಯಾವುದೇ ರೀತಿ ಕಲುಷಿತ ಆಗಲ್ಲ. ನಾವೇನ್ ಬಳಸುವಂತ ಫುಡ್ ಇರ್ಬೋದು, ಬಳಸುವಂತ ನೀರು ಇರ್ಬೋದು, ಯಾವುದೇ ರೀತಿ ಕಲುಷಿತ ಆಗಲ್ಲ. ನಮ್ಮ ಹೆಲ್ತ್ ಚೆನ್ನಾಗಿರ್ತದೆ. ಆಯ್ತಾ?